ನಮಸ್ಕಾರ ರೀ, ನಾನು ನಯನ. ನೀವು ನೋಡಕತ್ತೀರಿ ಉತ್ತರ ಕರ್ನಾಟಕ ವ್ಲಾಗ್ಸ್. ಹೋದ ವಿಡಿಯೋದಾಗ ನೀವೆಲ್ಲ ನೋಡ್ದಂಗೆ ನಾವು ಬೆಂಗಳೂರಿಂದ ಹೈದ್ರಾಬಾದ್ ಬಸ್ ಮೂಲಕ ಬಂದಿದ್ವಿ. ಅಲ್ಲಿಂದ ಏರ್ಪೋರ್ಟ್ ಬಂದು ನಮ್ಮ ಮಾಮ ಅವ್ರನ್ನೆಲ್ಲ ಸೇರಿಕೊಂಡು ಮತ್ತೆ ಅಲ್ಲಿಂದ ನಾವು ಫ್ಲೈಟ್ ಹತ್ತಿದ್ವಿ. ಅಲ್ಲಿವರೆಗೂ ನೀವೆಲ್ಲ ನೋಡೇ ಇದ್ದೀರಿ. ಅದಾದಮೇಲೆ ಏನಾಯಿತು? ಲಾಸ್ಟ್ ವಿಡಿಯೋದಾಗ ನಾನು ನಿಮಗೆ ಹೇಳಿದ್ದೆ ನಾವು ಪಟ್ನಾಗೆ ಹೊಂಟೀವಿ ಅಂಥೇಳಿ. ನಮ್ಮ ಫ್ಲೈಟ್ ಜರ್ನಿ ಹೆಂಗಿತ್ತು ಅದನ್ನು ಹೇಳ್ತೀನಿ ಅಂತಲೂ ಹೇಳಿದ್ದೆ. ನಾವು ಲಾಸ್ಟ್ ಟೈಮ್ ಸಿಂಗಾಪುರ್ ಹೋದಾಗ ನೈಟ್ ಟೈಮ್ ಫ್ಲೈಟ್ನಾಗ ಹೋಗಿದ್ವಿ. ಆದರೆ ಈ ಸತಿ ಡೇ ಟೈಮ್ನಾಗ ಹೊಂಟೀವಿ. ಫಸ್ಟ್ ಟೈಮ್ ಡೇ ಟೈಮ್ ಫ್ಲೈಟ್ನಾಗ ಹೊಂಟಿರೋದ್ರಿಂದ ನಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿರ್ತೈತಿ ಅಂತಲೂ ಹೇಳ್ತೀನಿ. ಈಗ ನಮ್ಮ ಫ್ಲೈಟ್ ಟೇಕ್ ಆಫ್ ಆಗೈತಿ. ಎಷ್ಟು ಮೇಲೆ ಬಂದೀವಿ ನೋಡ್ರಿ. ಈಗ ನಮ್ಗೆ ಇಲ್ಲಿ ಬರೀ ಮೋಡನೇ ಕಾಣ್ಸಕತ್ತೈತಿ. ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಭೂಮಿ ಕಾಣ್ಸಕತ್ತೈತಿ. ಈಗ ನಾವು ಪಟ್ನಾಗ ಹೊಂಟೀವಿ ಅಂತ ಹೇಳಿದ್ನಲ್ಲ. ಸೊ ನೀವೇನಾದ್ರೂ ಪಟ್ನಾ ಬರ್ತೀರಂತಂದ್ರ ಇಲ್ಲಿ ಫೇಮಸ್ ಆಗಿರೋ ಸ್ವಲ್ಪ ರೆಸಿಪಿಗಳದಾವ. ಸೊ ನೀವು ಅದನ್ನೆಲ್ಲ ಟ್ರೈ ಮಾಡಲೇಬೇಕು. ನಾನು ರಿಸರ್ಚ್ ಮಾಡ್ದಂಗ ನನಗೆ ಗೊತ್ತಿರೋ ಪ್ರಕಾರ ಲಿಟ್ಟಿ ಚೋಕಾ ಅಂತ ಹೇಳಿ ಒಂದು ರೆಸಿಪಿ ಐತಿ. ಅದು ಭಾಳ ಫೇಮಸ್ ಐತಿ ಅಂತ ಹೇಳಿ ಕೇಳಿದ್ದೆ. ಸೊ ನೀವೇನಾದ್ರೂ ಪಟ್ನಾಗ್ ಬಂದ್ರ ಅದನ್ನ ಖಂಡಿತವಾಗ್ಲೂ ಟ್ರೈ ಮಾಡಲೇಬೇಕು. ಈಗ ನೀವಿಲ್ಲಿ ನೋಡ್ತಿರ್ಬೋದು, ಅಲ್ಲಿ ಅದು ನೀರ್ ಮಧ್ಯದಾಗ ಭೂಮಿ ಐತಿ ಅನ್ನೋ ಹಂಗ ಕಾಣ್ಸಾಕತ್ತೈತಿ. ಅದಕ್ಕ ನಾನು ನೀರ್ ಮಧ್ಯದಾಗ ಭೂಮಿ ಇರ್ಬೋದು ಅಂತ ಹೇಳಿ ಹೇಳಾಕತ್ತೀನಿ. ಆದ್ರೆ ನಮ್ಮಮ್ಮ ಅದು ಭೂಮಿ ಐತಿ ಅಂತ ಹೇಳಾಕತ್ತಿದ್ರು. ಆದ್ರ ಅದು ಏನಂತ ಹೇಳಿ ನಂಗೆ ಇನ್ನೂ ಗೊತ್ತಾಗಿಲ್ಲ. ನಿಮ್ಗೇನಾದ್ರೂ ಗೊತ್ತಿದ್ರ ಕಮೆಂಟ್ನಾಗ ತಿಳಿಸ್ರಿ. ಮತ್ತಿದು ಬಾಳ್ ಕಡೆ ಕಾಣಿಸಿತ್ತು, ಅದಕ್ಕಂತ ಹೇಳಿ ಅದೇನು ಅಂತ ತಿಳ್ಕೊಳೋ ಕ್ಯೂರಿಯಾಸಿಟಿಯಿಂದ ಕೇಳಾಕತ್ತೀನಿ. ಈಗ ನೀವೆಲ್ಲ ನೋಡಕತ್ತಿರ್ಬೋದು, ನಾವು ಪಟ್ನಾ ರೀಚ್ ಆಗಾಕತ್ತೀವಿ. ಎಲ್ಲಾ ಕಡೆ ಬಿಲ್ಡಿಂಗ್ ಕಾಣ್ಸಕತ್ತೈತಿ. ನಾನು ಇಲ್ಲಿ ಏನ್ ಅಬ್ಸರ್ವ್ ಮಾಡಿದೆ ಅಂತಂದ್ರ ಅದು ಎಲ್ಲಾ ಬಿಲ್ಡಿಂಗ್ ಒಂದೇ ತರ ಕಾಣ್ಸಕತ್ತೈತಿ. ಎಲ್ಲಾ ಸೇಮ್ ಸೈಜ್ನಾಗ ಅದಾವು. ಅದ್ರ ಮೇಲಿಂದ ಈ ಬಿಲ್ಡಿಂಗ್ಸ್ ನ ನೋಡಕ್ಕ ಬಾಳ್ ಚಲೋ ಅನಿಸ್ತೈತಿ. ಮತ್ತ ಈ ಎಲ್ಲಾ ಬಿಲ್ಡಿಂಗು ಕಡ್ಡಿ ಡಬ್ಬಿ ಅಂತಾರಲ್ಲ ಹಂಗ ಕಾಣ್ಸಕತ್ತಿತ್ತು. ಸೊ ಈಗ ನೀವು ನೋಡ್ತಿರ್ಬೋದು, ನಾವು ಲ್ಯಾಂಡ್ ಆಗೀವಿ. ನಮ್ಮ ಈ ಡೇ ಟೈಮ್ ಫ್ಲೈಟ್ ಜರ್ನಿ ಭಾಳ ಚಲೋ ಇತ್ತು. ನಾವೆಲ್ಲ ಎಂಜಾಯ್ ಮಾಡಿದ್ವಿ. ನೋಡ್ರಿ, ನಾವು ಇಳಿಯಾಕತ್ತೀವಿ ಫ್ಲೈಟು. ಸೊ ಇಲ್ಲೇ ಹೊರಗೆ ಬಂದ್ವಿ, ಒಳಗೇನು ಹೋಗಿಲ್ಲ. ಇದೇ ಫ್ಲೈಟ್ನಾಗ ನೋಡ್ರಿ ನಾವು ಬಂದಿದ್ದು. ಸೊ ಫೈನಲಿ ಪಟ್ನಾಗ್ ಬಂದು ರೀಚ್ ಆದ್ವಿ ನೋಡ್ರಿ. ಈಗ ಇಲ್ಲಿ ನೋಡಕತ್ತಿರಲ್ಲ, ಇದೇ ಫ್ಲೈಟ್ನಾಗ ನಾವು ಇಳಿದಿದ್ದು. ಸೊ ನಾವೀಗ ನಮ್ಮ ಲಗೇಜ್ನೆಲ್ಲ ತೊಗೊಳಕ್ ಹೊಂಟೀವಿ. ಅದು ಒಳಗೈತಿ. ಸೊ ನಾವು ಅಲ್ಲಿ ಹೋಗಿ ಲಗೇಜ್ನ ತಗೊಂಡು ಹೊರಗೆ ಹೋಗೋಣ. ಇಲ್ಲಿ ನಾವು ಟೆಂಪೋ ಟ್ರಾವೆಲ್ ಬುಕ್ ಮಾಡಿದ್ವಿ. ಅದನ್ನ ಹತ್ಕೊಂಡು ಈಗ ನಾವು ನೆಕ್ಸ್ಟ್ ಅಲ್ಲಿಗೆ ಹೋಗ್ತೀವಿ ಅಂತ ನೋಡೋಣ ಬರ್ರಿ. ಈಗ ನಾವು ಏರ್ಪೋರ್ಟಿಂದ ಹೊರಟಿವಿ. ಈಗ ಫ್ಲೈಟ್ ಇಳಿದು ಟಿಟಿನೂ ಹತ್ತಿದ್ವಿ. ಸೊ ನೆಕ್ಸ್ಟ್ ಅಲ್ಲಿಗೆ ಹೋಗೋದು ಅಂಥೇಳಿ ಮಾತಾಡುವಾಗ ನಾವು ಊಟಕ್ಕೆ ಹೋಗೋಣ ಅಂಥೇಳಿ ಅಂದ್ಕೊಂಡ್ವಿ. ನಾವು ಹೋಟೆಲ್ಗೆ ಹೋಗೋ ದಾರಿನಾಗ ಸೈಟ್ ಸೀಯಿಂಗ್ ಮಾಡ್ಕೊಂಡು ಹೋದ್ವಿ. ಈಗ ನಾವಿಲ್ಲಿ ಊಟ ಮಾಡಕ್ಕಂತೇಳಿ ಬಂದೀವಿ. ನಾವು ಹೋಟೆಲಿಗೆ ಹೊಂಟೀವಿ. ಸೊ ನೀವಿಲ್ಲಿ ನೋಡ್ತಿರ್ಬೋದು.
ಹೋಟೆಲ್ AVR ಅಂಥೇಳಿ ಐತಿ. ಸೊ ನಾವು ಅಲ್ಲಿಗೆ ಬಂದೀವಿ ಊಟ ಮಾಡಕ್ಕಂಥೇಳಿ. ನೋಡ್ರಿ ಎಷ್ಟು ಚಲೋ ಐತಿ ಇಲ್ಲಿ. ಸೊ ಇಲ್ಲಿ ವೆರೈಟಿ ಫುಡ್ ಇತ್ತು. ಜಾಮೂನ್ ಐತಿ, ಇದು ಸಾರು ಐತಿ, ಉಪ್ಪಿನಕಾಯಿ ಐತಿ, ಇದು ರೈಸ್ ಐತಿ, ಇದು ಆಲೂಗಡ್ಡೆ ಪಲ್ಯ ಮತ್ತು ಕ್ಯಾಬೇಜ್ ಪಲ್ಯ ಇತ್ತು, ಪನ್ನೀರ್ ಪಲ್ಯ ಐತಿ, ಸೌತೆಕಾಯಿ ಮತ್ತು ಟೊಮ್ಯಾಟೊ ಐತ, ಮೊಸರು ಐತಿ. ನಾನು ರೊಟ್ಟಿ ತಗೊಂಡಿದ್ದೀನಿ, ಪನ್ನೀರ್ ಪಲ್ಯ, ಕ್ಯಾಬೇಜ್ ಪಲ್ಯ, ಕ್ಯಾರೆಟ್, ಸೌತೆಕಾಯಿ, ಜಾಮೂನ್ ಇದೆಲ್ಲ ಟೇಸ್ಟ್ ಮಾಡಿ ನಾವು ಊಟ ಮುಗಿಸ್ಕೊಂಡು ನೆಕ್ಸ್ಟ್ ರೂಮಿಗೆ ಹೊಂಟಿದ್ವಿ. ಸೊ ಹೋಗೋ ದಾರಿನಾಗ ಸಿಟಿನೆಲ್ಲ ನೋಡ್ಕೊಂಡು ಹೋದ್ವಿ. ಸೊ ಅಲ್ಲಿ ನಮ್ಗೆ ಹೇಳಕತ್ತಿದ್ರು ಇಲ್ಲೆಲ್ಲ ಮಿನಿಸ್ಟರ್ ಮನಿ ಐತಿ ಅಂಥೇಳಿ. ನಾವು ಹಂಗೆ ಸಿಟಿ ಎಲ್ಲ ನೋಡ್ಕೊಂಡು ಪಟ್ನಾದಾಗಿರೋ ಬೋಧ್ ಗಯಾ ಅನ್ನೋ ಜಾಗಕ್ಕೆ ಹೊಂಟಿದ್ವಿ. ಸೊ ಇಲ್ಲಿ ನೋಡ್ರಿ ಸನ್ಸೆಟ್ ಎಲ್ಲ ಎಷ್ಟು ಚಲೋ ಇತ್ತು. ಈಗ ನಾವು ಬಂದು ಇಲ್ಲಿ ತಲುಪಿವಿ. ಇಲ್ಲಿ ಎಲ್ಲರಿಗೂ ಸನ್ಮಾನ ಮಾಡಿ ಒಳಗೆ ಕರ್ಕೊಂಡ್ರು. ಸೊ ನಾವೀಗ ಹೋಟೆಲಿಗೆ ಬಂದೀವಿ ನೋಡ್ರಿ. ಸಣ್ಣ ಮಕ್ಕಳಿಗೆಲ್ಲ ಆಟ ಆಡಕ್ಕಂಥೇಳಿ ಇವೆಲ್ಲ ಮಾಡ್ಯಾರು. ಅಲ್ಲಿ ಒಂದು ಸ್ವಲ್ಪ ಗಾರ್ಡನ್ ಏರಿಯಾ ಐತಿ. ಆ ಕಡೆ ಎಲ್ಲ ಫುಲ್ಲು ಹೊಲ ಐತಿ. ಚೇರು ಟೇಬಲ್ ಎಲ್ಲ ಐತಿ. ಕೂತ್ಕೊಂಡು ಮಾತಾಡಕ್ಕ ಅದಕ್ಕೆಲ್ಲ ಚಲೋ ಜಾಗ ಮಾಡ್ಯಾರು. ಇದು ಸ್ವಿಮ್ಮಿಂಗ್ ಪೂಲ್ ಥರ ಐತಿ, ಬಟ್ ಇದು ಸ್ವಿಮ್ಮಿಂಗ್ ಪೂಲ್ ಅಲ್ಲ, ಬಿಕಾಸ್ ವಾಟರ್ ಲೆವೆಲ್ ತುಂಬ ಕಡಿಮೆ ಐತಿ. ಕೂತ್ಕೊಬೋದು ಅಷ್ಟೇ ಅದ್ರಾಗ. ಇದೆಲ್ಲ ಬರೀ ಹೊರಗಿಂದು, ಇನ್ನು ಒಳಗೆ ಭಾಳಷ್ಟು ಐತಿ. ನಾವಿನ್ನೂ ಚೆಕ್ಕಿನ್ ಆಗಕತ್ತೀವಿ ಈಗ. ಸೊ ನಿಮಗೆ ಒಳಗಿಂದು ತೋರಿಸ್ತೀನಿ. ಒಳಗೂ ಭಾಳ ಆಟ ಆಡೋದೆಲ್ಲ ಅದಾವು. ಇಂಡೋರ್ ಗೇಮ್ಸ್ ಅಂತಾರಲ್ಲ ಅವು. ಸೊ ಅವನು ಎಲ್ಲ ತೋರಿಸ್ತೀನಿ ನಿಮ್ಗೆ. ಇದು ಬಿಲ್ಡಿಂಗ್ ನೋಡ್ರಿ ಹಿಂಗೈತಿ. ಇಲ್ಲಿ ನೋಡ್ರಿ ಪೇಂಟಿಂಗ್ಸ್ ಎಲ್ಲ ನೋಡ್ರಿ ಎಷ್ಟು ಚಲೋ ಐತಿ. ಇಂಡೋರ್ ಗೇಮ್ಸ್ ಅಂತ ಅನ್ನಲ್ಲ, ಇದೆ ನೋಡ್ರಿ ಇಂಡೋರ್ ಗೇಮ್ಸ್. ಲೈಟ್ ಹಾಕಿಲ್ಲ, ಸೊ ಕತ್ಲೈತಿ. ಇದು ಹಿಂಗೆ ಫುಟ್ಬಾಲ್ ಆಡೋದು. ಓ ಸಾಕರ್ ಎಲ್ಲ ಐತಿ. ಓ ಇಲ್ಲೂ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಐತಿ. ನಾನು ಆ ಕಡೆ ಹೋಗಲಿಲ್ಲ. ಸೊ ನೋಡ್ರಿ ಇಲ್ಲೂ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಐತಿ. ಇಲ್ಲಿ ಇಂಡೋರ್ ಗೇಮ್ಸ್ ಅನ್ನಲ್ಲ, ಇಲ್ಲಿ ಆಡ್ಬೋದು. ಈಗ ನಾವು ರೂಮ್ ಒಳಗೆ ಎಂಟರ್ ಆಗಕತ್ತೀವಿ ನೋಡ್ರಿ. ಇದು ಇಲ್ಲಿ ಕಬೋರ್ಡ್ ಐತಿ. ನಾರ್ಮಲ್ ಕಬೋರ್ಡ್ ಐತಿ. ಇಲ್ಲೊಂದು ಮಿರರ್ ಐತಿ. ಇಲ್ಲಿ ಬಾತ್ರೂಮ್ ಐತಿ. ಇಲ್ಲಿ 2 ಬೆಡ್ ಐತಿ.
ಅಲ್ಲಿ ಕೂತ್ಕೊಳಕ್ಕೆ ಚೇರ್ ಐತಿ. ಇಲ್ಲೊಂದು ಟಿ ವಿ ಮಾಡ್ಯಾರು. ಅಲ್ಲಿ ಪೇಂಟಿಂಗ್ಸ್ ಐತಿ ನೋಡ್ರಿ, ಭಾಳ ಚಲೋ ಐತಿ. ನಾವು ರೂಮಿಗೆ ಬಂದು ಫ್ರೆಶ್ ಅಪ್ ಆಗಿ ಅಲ್ಲಿಂದ ಒಂದು ದೇವಸ್ಥಾನ ಐತಿ ಅಂತ ಹೇಳಿದ್ರು, ಅದನ್ನ ನೋಡಕ್ ಹೊಂಟಿದ್ವಿ. ಈಗ ನಾವು ಇಲ್ಲಿ ಆಟೋ ಹಿಡ್ಕೊಂಡು ಅಲ್ಲಿ ಒಳಗೆ ಹೋಗ್ತಿವ್ರಿ. ಸೊ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಬರ್ರಿ. ನಾವು ಈಗ ಆಟೋದಾಗ ಹೊಂಟೀವಿ. ಇಲ್ಲಿ ಪಟ್ನಾದಾಗ ಹೆಂಗಂತಂದ್ರೆ ಎಲ್ಲ ಆಟೋಗಳು ಎಲೆಕ್ಟ್ರಿಕ್ ಆಟೋಗಳಾಗಿದ್ದು, ಮಹಾಬೋಧಿ ಮಹಾವೀರ್ ಟೆಂಪಲಿಗೆ ಬಂದೀವಿ. ಸೊ ಇಲ್ಲಿ ಒಳಗೆ ಕ್ಯಾಮ್ರಾ ಬಿಡೋದಿಲ್ಲ, ಸೊ ನೀವು ಇಲ್ಲಿಂದನೇ ನೋಡ್ರಿ. ಈ ಜಾಗ ಬಂದು ಪಟ್ನಾದಾಗ ಬೋಧ್ಗಯಾದಾಗ ಐತಿ. ಸೊ ಇಲ್ಲಿ ಬುದ್ಧಾಗ ಎನ್ಲೈಟ್ಮೆಂಟ್ ಸಿಕ್ಕಿತ್ತಂತ, ಅಂದ್ರೆ ಜ್ಞಾನೋದಯ ಆಗಿದ್ದು. ಸೊ ಇಲ್ಲಿ ನೋಡ್ರಿ ನೀವು, ಇದೇ ಜಾಗ ಅದು. ಒಳಗೆ ಹೋಗ್ತೀವಿ, ಒಳಗೆ ಹೋಗಿ ನೋಡ್ಕೊಂಬರ್ತೀವಿ. ಒಳಗೆ ಕ್ಯಾಮ್ರಾ ಅಲೋ ಇಲ್ಲ, ಸೊ ಅದಕ್ಕಾಗಿ ನಿಮಗೆ ತೋರ್ಸೋಕ್ಕಾಗೋದಿಲ್ಲ. ಬಟ್ ನಾವೀಗ ಇಲ್ಲಿಗೆ ಬಂದೀವಿ. ಇದು ಪಟ್ನಾ ಬೋಧ್ಗಯಾದಾಗ ಐತಿ. ಸೊ ಬರ್ರಿ ಮುಂದೆಲ್ಲಿ ಹೋಗ್ತೀವಿ ಅಂತಲೂ ತೋರಿಸ್ತೀನಿ. ಅಲ್ಲಿ ಮೇಲೆ ಗೋಲ್ಡ್ ಕಲರ್ನಾಗ ಕೋಟಿಂಗ್ ಮಾಡಿರೋದು ಕಾಣಿಸಕತ್ತೈತಲ್ಲ, ಅದು ರಿಯಲ್ ಗೋಲ್ಡ್ ಅಂತಂದರು. ಅದು 200 ಎಷ್ಟೋ kg ಐತಿ ಅಂತ ಹೇಳಿದ್ರು. ನೋಡ್ರಿ ಅಲ್ಲಿ ಮೇಲೆ ಗೋಲ್ಡ್ ಕಲರ್ ಕೋಟಿಂಗ್ ಮಾಡಿರೋದೈತಲ್ಲ, ಸೊ ಅದು ಬಂದು ನಿಜವಾದ ಗೋಲ್ಡು. ಓಕೆ ಸ್ನೇಹಿತರೆ, ಇವತ್ತು ಭಾರತದಲ್ಲಿ ಬಿಹಾರ ರಾಜ್ಯದಲ್ಲಿ ಇರ್ತಕ್ಕಂಥ ಬೌದ್ಧ ಧರ್ಮದ ಒಂದು ಪವಿತ್ರ ಯಾತ್ರಾ ಸ್ಥಳ. ಸುಮಾರು ಕ್ರಿಸ್ತ ಪೂರ್ವ 560ರಿಂದ 483ರವರೆಗೆ ಬೌದ್ಧ ಧರ್ಮದ ಪ್ರಮುಖ ಕೇಂದ್ರವಾಗಿ ಗುರುತಿಸಿಕೊಂಡ ಇವತ್ತಿನ ಬಿಹಾರದ ಪಾಟ್ನಾದಿಂದ ಸುಮಾರು 130 ಕಿಲೋಮೀಟರ್ ಅಂತರದಲ್ಲಿರ್ತಕ್ಕಂಥ ಬೋಧ್ಗಯಾ ಎಂಬ ಸ್ಥಳ. ಗೌತಮ ಬುದ್ಧ ಜನನ ನಂತರ, ಅವನ ಜನನ ಸುಮಾರು ನೇಪಾಳದ ಲುಂಬಿನಿ ವನದಲ್ಲಾಯಿತು. ಆನಂತರ ಆತ ಈ ಬೋಧ್ಗಯಾ ಎಂಬ ಸ್ಥಳಕ್ಕೆ ಬಂದು ಧ್ಯಾನಾಸಕ್ತನಾಗಿ, ಬೋಧಿ ವೃಕ್ಷದ ಕೆಳಗೆ ಧ್ಯಾನಾಸಕ್ತನಾಗಿ ಒಂದು ಧ್ಯಾನವನ್ನು ಪಡ್ಕೊಂಡ. ಅವನಿಗೆ ಜ್ಞಾನೋದಯ ಆಯಿತು ಅಂತಕ್ಕಂಥ ಒಂದು ಪ್ರತೀತಿ ಇದೆ. ಆ ಒಂದು ಪ್ರತೀತಿಗೆ ಅಂಗವಾಗಿ ಇವತ್ತಿಗೂ ಕೂಡ ಇಲ್ಲೊಂದು ಅರಳಿ ಮರ, ನಾವು ಅರಳಿ ಮರ ಅಂತ ಕರಿತೀವಿ, ಅಂಥ ಒಂದು ಅರಳಿ ಮರ ಕೂಡ ಅಲ್ಲಿ ಪೂಜೆ ಮಾಡ್ತಾರೆ. ಅಂಥ ಒಂದು ಸ್ಥಳವನ್ನು ಇವತ್ತಿಗೂ ಕೂಡ ಬೌದ್ಧ ಧರ್ಮದ ಭಾಳಷ್ಟು ಪವಿತ್ರವಂತ ಸ್ಥಳ ಎಂದು ಆರಾಧನೆ ಮಾಡ್ತಾ ಇದ್ದಾರೆ. ಹೀಗಾಗಿ ಇವತ್ತಿಗೂ ಕೂಡ ಅಲ್ಲಿ ಒಂದು ಗೌತಮ ಬುದ್ಧನ ಮೂರ್ತಿ ಹಾಗೂ ಸುಮಾರು 180 ಅಡಿ ಎತ್ತರದ ಒಂದು ಶಿಖರ ಇದೆ. ಅಂಥ ಒಂದು ಭವ್ಯ ಮಂದಿರ ಇಲ್ಲಿ ಎದ್ದು ಕಾಣ್ತಾ ಇದೆ. ಒಂದು ವಿಪರ್ಯಾಸ ಏನು ಅಂತಂದರೆ, ಹಿಂದೂ ಧರ್ಮದಿಂದ ಪ್ರತ್ಯೇಕವಾಗಿ ಬೆಳೆದಂಥ ಬೌದ್ಧ ಧರ್ಮ ಇವತ್ತು ಭಾರತದಿಂದ ಕಣ್ಮರೆಯಾಗಿದೆ ಅನ್ನಲಿಕ್ಕೆ ಕೂಡ ಯಾವ ಸಂದೇಹವೂ ಇಲ್ಲ. ಭಾರತದಲ್ಲೇ ಹುಟ್ಟಿದಂಥ ಧರ್ಮ ಇವತ್ತು ಭಾರತದಲ್ಲಿಲ್ಲ. ನೆರೆಯ ಟಿಬೆಟ್ ಹಾಗೂ ಶ್ರೀಲಂಕಾದಲ್ಲಿ ಇದರ ಒಂದು ಅಸ್ತಿತ್ವವನ್ನು ಕಾಣ್ತೀವಿ. ಹಾಗೆಯೇ ಅನೇಕ ಬೌದ್ಧ ಭಿಕ್ಷುಗಳು ನಮ್ಮ ಭಾರತದ ಈ ಒಂದು ಬೋಧ್ಗಯಾ ಹಾಗೂ ಕರ್ನಾಟಕದ ಬೈಲುಕೊಪ್ಪೆ ಮತ್ತು ಮುಂಡಗೋಡದಲ್ಲಿ ಆಶ್ರಯ ಪಡೆದು ಬೌದ್ಧ ಧರ್ಮದ ಒಂದು ಪ್ರಸಾರಕ್ಕಾಗಿ ಸಾಕಷ್ಟು ದುಡಿತಾ ಇದ್ದಾರೆ. ಅವರು ಸಾಕಷ್ಟು ಜ್ಞಾನಾರ್ಜನೆಗಾಗಿ ಇಲ್ಲಿ ಬರ್ತಾ ಇದ್ದಾರೆ ಅಂತ ಕೂಡ ಹೇಳ್ಬೋದು. ಇಂಥ ಒಂದು ಸ್ಥಳ ಇವತ್ತು ನಾವೆಲ್ಲ ಒಂದು ಪ್ರವಾಸಿ ಸ್ಥಳವನ್ನಾಗಿ ಆಯ್ಕೆ ಮಾಡಿಕೊಂಡು ನಮ್ಮ ವಿಜಯಪುರ ಮತ್ತು ಬಾಗಲಕೋಟೆ ಹಾಲು ಒಕ್ಕೂಟದ ಅಧ್ಯಕ್ಷರು ಹಾಗೂ ಎಲ್ಲ ನಿರ್ದೇಶಕರು ಜೊತೆಗೆ ಇತರರು ಕೂಡ ನಾವು ಆಗಮಿಸಿ ಈ ಒಂದು ಸ್ಥಳವನ್ನು ನೋಡಿ ವೀಕ್ಷಣೆ ಮಾಡಿದ್ದೀವಿ. ಅಂಥ ಒಂದು ಅವಕಾಶ ಕಲ್ಪಿಸಿಕೊಟ್ಟ ಎಲ್ಲ ಒಕ್ಕೂಟದ ವ್ಯವಸ್ಥಾಪಕ ನಿರ್ದೇಶಕರಿಗೂ ಕೂಡ ತುಂಬ ಧನ್ಯವಾದಗಳು. ಈಗ ನಾವು ಇಲ್ಲಿ ಇನ್ನೊಂದು ಟೆಂಪಲ್ ಇತ್ತು, ಅಲ್ಲಿ ನೋಡಕ್ಕೆ ಬಂದೀವಿ. ಸೊ ನೋಡ್ರಿ, ಅಲ್ಲಿ ನಿಮ್ಗೊಂದು ಬುದ್ಧ ಕಾಣಿಸ್ತಿರ್ಬೋದು, ಅದೇ ವೈಟ್ ಕಲರ್ ಬುದ್ಧ ಐತಿ ಅದು.
ಈಗ ನಾವು ದೇವಸ್ಥಾನ ನೋಡ್ಕೊಂಡು ಬಂದ್ವಿ. ಹಂಗ ಮತ್ತೆ ಲಾಡ್ಜಿಗೆ ಬಂದು ಊಟ ಮಾಡಿ ಈಗ ನಾವು ರೂಮಿಗೆ ಬಂದೀವಿ. ಇವತ್ತ ಫುಲ್ ಡೇ ಮುಗ್ದೈತಿ. ಈಗ ರೆಸ್ಟ್ ಮಾಡಿ ಮತ್ತೆ ನಾಳೆ ಬೆಳಗ್ಗೆ ಎದ್ದು ಮುಂದೆಲ್ಲಿಗೆ ಹೋಗ್ತೀವಿ ಅಂತೆಲ್ಲ ಹೇಳ್ತೀನಿ. ಸೊ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೆ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ. ಅಲ್ಲಿ ತನಕ ಬಾಯ್.